ಈ ವಿಷಯ ತಿಳ್ಕೊಂಡ್ರೆ ನಿಮಗೆ ಅನುಕೂಲ ಆಗುತ್ತೇನೋ ಮೆಡಿಟೇಷನಲ್ಲಿ, ಸಾಧನೆಯಲ್ಲಿ ಅಂತ ಹೇಳ್ತೀನಿ. 5% ನಾವು ಕಾನ್ಷಿಯಸ್ ಕ್ರಿಯೇಟಿವ್ ಮೈಂಡ್ನ ಉಪಯೋಗಿಸೋದು. ಇನ್ನು 95% ನಾವು ಆಪರೇಟ್ ಮಾಡ್ತಾ ಇರೋದು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್. ಇದರಲ್ಲಿ ಪ್ರೋಗ್ರಾಮ್ಡ್ ಇದು ರಿಪೀಟ್ ಮಾಡಿ 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 ಅದೆಲ್ಲ ಹಾಕಿರ್ತೀವಿ. ಹ್ಯಾಬಿಚುಯಲ್ ಮೈಂಡ್ ಇದು. ಇಲ್ಲಿ ಬರೀ ಇದನ್ನೇ ಹ್ಯಾಬಿಚುಯಲ್ ಮೈಂಡಲ್ಲೇ ಇದ್ದರೆ ಬದಲಾಯಿಸೋದು ಬಹಳ ಕಷ್ಟ. ಪ್ರಾಬ್ಲಮ್ ಏನು ಅಂದರೆ ಇದು ಬದಲಾಯಿಸೋದು ಕಷ್ಟ. ಇದು ಒಳಗಡೆ ಸೇರ್ಕೊಂಬಿಟ್ಟಿರುತ್ತೆ, ಎಲ್ಲನೂ ಕಸ ಸೇರ್ಕೊಂಡಾಗೆ ಭಾಳ ಕಷ್ಟ. ಇವಾಗ ನೀವೇನು ಮಾಡಬೇಕು? ಹ್ಯಾಬಿಟ್ನ ಬದಲಾಯಿಸಬೇಕಾದ್ರೆ ಅದಕ್ಕೊಂದು ಸ್ವಭಾವ ಇದೆ. ಅದು ಅನ್ಕಂಡೀಷನಲ್ ಆಗಿ ಸರಿ ತಪ್ಪು ಇಲ್ಲದೆ ನೀವು ಹಾಕಿದ್ದೆಲ್ಲ ಡಸ್ಟ್ಬಿನ್ ಥರ ತೊಗೊಳ್ತಾ ಇರುತ್ತೆ. ಒಳ್ಳೆಯದು ಕೆಟ್ಟದ್ದು ಅದು ಗೊತ್ತಾಗಲ್ಲ ಬ್ರೈನ್ಗೆ, ನಮ್ಮ ಬ್ರೈನಲ್ಲಿ. ಹಾಗೆ ಈ ಸಬ್ಕಾನ್ಷಿಯಸ್ ಮೈಂಡು ನಾವು ಪ್ರೆಸೆಂಟ್ ಮೂಮೆಂಟಲ್ಲಿ ಒಂದು ವಿಶೇಷವಾದ ಶಕ್ತಿ ಇದೆ. ಅದಕ್ಕೆ ನೀವು ಏನು ಬದಲಾಯಿಸಬೇಕು ಅಂತಿದ್ದೀರಾ ಅದನ್ನು ಫೀಲ್ ಮಾಡಿ ಪ್ರೆಸೆಂಟ್ ಮೂಮೆಂಟಲ್ಲಿ ಪ್ರೋಗ್ರಾಮ್ ಫೀಡ್ ಮಾಡಿದ್ರೆ, ಸ್ವಲ್ಪ ದಿನ ರಿಪೀಟ್ ಮಾಡಿದ್ರೆ ಅದೇ ಆಗೋಕ್ಕೆ ಶುರು ಆಗುತ್ತೆ. ಏನು ನಡೀತಾ ಇದೆ ಅದನ್ನು ಬದಲಾಯಿಸ್ಬೇಕಾದ್ರೆ ನಾವು ಹೇಗೆ ಇರ್ತಾ ಇದ್ದೀವಿ ಅದನ್ನು ಬದಲಾಯಿಸಬೇಕು. ನಾವು ಹೇಗೆ ಇದ್ದೀವಿ ಅದು ನಮ್ಗೆ ಇಷ್ಟ ಇಲ್ಲದೆ ಇದ್ದರೆ ನಮ್ಗೆ ಹೇಗೆ ಇರಬೇಕೋ ಆ ರೀತಿ ಅದಕ್ಕೆ ಪ್ರೋಗ್ರಾಮ್ ಮಾಡಿದ್ರೆ, ರಿಪೀಟೆಡ್ ಆಗಿ ಕನ್ಸಿಸ್ಟೆಂಟಾಗಿ ಮಾಡ್ತಿದ್ರೆ ಬದಲಾಗತ್ತೆ. ಸ್ಟೇ ಪ್ರೆಸೆಂಟ್ ಆ್ಯಂಡ್ ರಿಪೀಟ್ ಭಾಳ ಮುಖ್ಯ. ಅದು ಸ್ಟೇ ಪ್ರೆಸೆಂಟ್ ಮೊಮೆಂಟ್ ಆ್ಯಂಡ್ ರಿಪೀಟ್. ಆ ರೆಪಿಟೇಷನ್ ತುಂಬ ಇಷ್ಟ. ಅದಕ್ಕೆ ರಿಪೀಟ್ ಮಾಡ್ತಾ 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 ಅದು ರಿಯಾಲಿಟಿಗೆ ಅದು ತೊಗೊಂಬರುತ್ತೆ. ಅದರ ಸ್ವಭಾವ ಅದು. ನೋಡಿ, 7 ವರ್ಷದ ಕೆಳಗಡೆ ಇದ್ದಾಗ ನಮಗೆ ಒಂದು ಹಿಪ್ನೋಸಿಸ್ ಥರ ಆಗ್ತಿತ್ತು. ಆಮೇಲೆ ನಾವು ರಿಪೀಟ್ ಮಾಡಿ ಹಾಕೊಳ್ತಾ ಆಟೋ ಹಿಪ್ನಟೈಸ್ ಮಾಡ್ಕೊಂಡ್ವಿ. ಇದೆಲ್ಲ ನಾವೇ ಮಾಡ್ಕೊಳ್ತಾ ಇರೋದು. ಇವಾಗ ನಮ್ಗೆ ಏನು ಬೇಕು ಅದನ್ನು ತಗೊಳ್ಳೋಣ. ಆ ಹ್ಯಾಬಿಟ್ ಬರಬೇಕು. ಕೆಟ್ಟು ಅಂತ ಇದು ಗೊತ್ತಾದ ಮೇಲೆ ಈ ಡಿಸ್ಕ್ರಿಷನ್ ಪವರ್ ಇದೆ. ಪಕ್ಕಕ್ಕೆ ಹಾಕಿದಾಗ ಒಳ್ಳೆಯದನ್ನು ಅಭ್ಯಾಸ ಮಾಡ್ಕೊಂಡು ಬಂದ. ಆದರೆ ಒಳ್ಳೆಯದನ್ನು ಅಭ್ಯಾಸ ಮಾಡಬೇಕಾದ್ರೆ ಫೀಲ್ ಮಾಡಬೇಕು. ಅದು ಮೆಕ್ಯಾನಿಕಲ್ ಮಾಡಿದ್ರೆ ಪ್ರಯೋಜನ ಆಗೋದಿಲ್ಲ. ಅದು ಬರೀ ಒಂದು ಹ್ಯಾಬಿಟ್ ಆಗುತ್ತೆ, ನೀವು ಬದಲಾವಣೆ ಆಗೋದೇ ಇಲ್ಲ.